ರಾಜ್ಯದಾದ್ಯಂತ ಡೆವಿಲ್ ಸಿನಿಮಾ ಅದ್ದೂರಿ ರಿಲೀಸ್. ನರ್ತಕಿ ಥಿಯೇಟರ್ನಲ್ಲಿ ಅಭಿಮಾನಿಗಳ ಹರ್ಷೋದ್ಗಾರ. ಥಿಯೇಟರ್ನ ಮುಂದೆ ದರ್ಶನ್ ಅಭಿಮಾನಿಗಳ ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇದೆ. ಕುಣಿದು ಕುಪ್ಪಳಿಸಿ ಸಂಭ್ರಮಿಸ್ತಾ ಇದ್ದಾರೆ, ಜೈಕಾರ ಹಾಕಿದ್ದಾರೆ ಅಭಿಮಾನಿಗಳು. ಮೊದಲ ದಿನದ ಎಲ್ಲ ಥಿಯೇಟರ್ಗಳು ಕೂಡ ಹೌಸ್ಫುಲ್ ಆಗಿದೆ. ಡೆವಿಲ್ ಚಿತ್ರಕ್ಕೆ ಅಭಿಮಾನಿಗಳಿಂದ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಧನ್ವೀರ್ ಜೊತೆ ಚಿತ್ರವನ್ನು ವೀಕ್ಷಿಸಿದ್ದಾರೆ ವಿಜಯಲಕ್ಷ್ಮಿ ಮತ್ತು ವಿನೀಶ್. ನರ್ತಕಿ ಚಿತ್ರಮಂದಿರದಲ್ಲಿ ಡೆವಿಲ್ ಅನ್ನು ವೀಕ್ಷಿಸಿದ್ದಾರೆ ದರ್ಶನ್ ಪತ್ನಿ. ಅಲ್ಲಿನ ಅಭಿಮಾನಿಗಳು ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ, ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳನ್ನು ನಮ್ಮ ಪ್ರತಿನಿಧಿ ರಮೇಶ್ ಮಾತನಾಡಿಸಿದ್ದಾರೆ. ಕೇಳೋಣ ಬನ್ನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಈ ಸಂದರ್ಭದಲ್ಲಿ 6 ಗಂಟೆ ಶೋ ಬೆಂಗಳೂರಲ್ಲಿ ಪ್ರಾರಂಭ ಆಗಿದೆ. ರಾಜ್ಯದ ವಿವಿಧ ಕಡೆಗಳಲ್ಲೂ ಕೂಡ ಫ್ಯಾನ್ ಶೋ ಆರಂಭ ಆಗಿದೆ. ಇವತ್ತು ನರ್ತಕಿ ಥಿಯೇಟರ್ನಲ್ಲಿ ನಾವಿದ್ದೀವಿ. ದರ್ಶನ್ ಅವರ ಸಿನಿಮಾವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ಅವರ ಸೆಲೆಬ್ರಿಟೀಸ್ ಇಲ್ಲಿ ಬಂದಿದ್ದಾರೆ, ಅಭಿಮಾನಿಗಳು ಇಲ್ಲಿ ಬಂದಿದ್ದಾರೆ. ಒಂದಷ್ಟು ಜನ ಇಲ್ಲದ್ರೆ ಮಾತಾಡಿಸ್ತಾ ಹೋಗ್ತೀನಿ, ಕೆಲವು ಡೈಲಾಗ್ ಕೂಡ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸರ್, ಎಲ್ಲಿಂದ ಬಂದ್ರು, ನಿಮ್ಮ ಹೆಸರು? ನಾನಿರೋದು ಇಲ್ಲೇ ಮುರುಗೇಶ್ಪಾಲದಲ್ಲಿ. ನಾನು ಬಂದ್ಬಿಟ್ಟು ಬಾಸ್ ಅಭಿಮಾನಿ, ಆದರೆ ದರ್ಶನ್ ಸರ್ ಅಂದ್ರು ಕೂಡ ನಂಗೆ ಹೆವಿ ಇಷ್ಟ. ನಮ್ಮ ಬಾಸ್ ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಬಂದ್ಬಿಟ್ಟು ಸಿಂಹ ಇದ್ದಂಗೆ, ದರ್ಶನ್ ಸಾರು ಆನೆ ಇದ್ದಂಗೆ. ನಮ್ಮ ಬಾಸು ಪ್ರಪಂಚನ ಬೇಟೆ ಆಡಕ್ಕೆ ಹೋಗಿದ್ದಾರೆ ಯಶ್ ಬಾಸು. ದರ್ಶನ್ ಸಾರು ಕರ್ನಾಟಕನ ನಿಯತ್ತಾಕಾಯ್ತವ್ರೆ. ಕರ್ನಾಟಕ ಸ್ಯಾಂಡಲ್ವುಡ್ಲಿ 4 ಸ್ಟಾರ್ ಇದ್ದು ಇಷ್ಟು ದಿವಸ, ಇನ್ನು ಮುಂದೆ 5 ಸ್ಟಾರ್ ಇದೆ. ಅದು 5 ಸ್ಟಾರೇ ದರ್ಶನ್ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇಲ್ಲ, ನೋಡಿಲ್ಲ, ಟಿಕೆಟ್ ಸಿಗ್ಲೇ ಇಲ್ಲ, ಎಲ್ಲ ಹೌಸ್ಫುಲ್ ಆಗಿದೆ. ಒಂದು 3-4 ಶೋ ಹೌಸ್ಫುಲ್ ಇದೆ. ವೇಟ್ ಮಾಡ್ತೀನಿ. ರಾಯಚೂರಿಂದ ಬಂದಿರೋದು, ವೇಟ್ ಮಾಡ್ತೀನಿ. ವೇಟ್ ಮಾಡಿಬಿಟ್ಟು ನೋಡ್ತೀನಿ. ರಾಯಚೂರಿಂದ ಸರ್, ನಾವು ನರ್ತಕಿ ಮುಂದೆ ನೋಡಿದ್ರೆ ಅದು ಒಂಥರ ಸ್ಪೆಷಲೇ ಇರುತ್ತೆ ನಮ್ಮ ಡಿ ಬಾಸ್ದು. ಸೊ ಹಂಗಾಗಿ ಅಲ್ಲಿಂದ ಬಂದಿರೋದು. ಟ್ರೇಲರ್ ಅಲ್ಲಿ ಡಿಫ್ರೆಂಟ್ ಲುಕ್ ಅಲ್ಲಿ ಕಂಡಿದ್ದಾರೆ. ಫಿಲಿಂ ಮಾತ್ರ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ನೋಡಿದ್ಮೇಲೆ. ಇಲ್ಲ, ಇಲ್ಲೇ ನೋಡ್ಬೇಕಂತಂದು ಒಂದ್ ಮಂತಿಂದ ನಾವು ಕಾಯ್ತಾ ಇದ್ವಿ. TV5ಗೆ ಕೋಟಿ ದರ್ಶನ್ ಅಭಿಮಾನಿಗಳಿಗಿಂದ ಕೋಟಿ ನಮಸ್ಕಾರ. ನೀವು ನಮ್ಮ ಬಾಸ್ಗೆ ಸಪೋರ್ಟ್ ಮಾಡುವಂಥ TV5ಗೆ ಕೃತಜ್ಞತೆ ಯಾವತ್ತೂ ಚಿರಋಣಿಯಾಗಿರ್ತೀವಿ ನಾವು. ಏನಂದರೆ ನಮ್ಮ ಬಾಸ್ ಒಂದು ಮಾತು ಹೇಳಿದ್ದಾರೆ, ನೊಂದ್ಕೋಬೇಡಿ, ಬೇಜಾರಾಗಬೇಡಿ, ಎಲ್ಲದು ಖುಷಿಯಿಂದನೇ ತೊಗೊಳ್ಳೋಣ, ಖುಷಿಯಿಂದನೇ ತೊಗೊತೀವಿ, ಏನು ಬಂದರೂ ಫೇಸ್ ಮಾಡ್ತೀವಿ. ಈ ಡೆವಿಲ್ ಹಬ್ಬನೇ ಮಾಡೋಕ್ಕೆ ಬಂದಿದ್ದೀವಿ. ಹಬ್ಬ ಅಲ್ಲ, ಜಾತ್ರೆನ ಮಾಡ್ತೀವಿ. ಇನ್ನು ಮುಂದೆ ಯಾರೇ ತುಳಿಯೋಕೆ ಪ್ರಯತ್ನ ಪಟ್ಟರು ನಮ್ಮ ಬಾಸ್ನ, ಈ ಸಮುದ್ರ ಇದೆಯಲ್ಲ, ಈ ಸಮುದ್ರನ ತಡೆಯೋಕೆ ಯಾರಿಂದೂ ಆಗಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಈ 2 ಡೇಸ್ ಬ್ಯಾಕು ದರ್ಶನ್ ಕೈದಿಗಳಿಗೆ ಹೊಡ್ತಾ ಇದ್ದಾನೆ, ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ಅಂತ ಬ್ರೇಕಿಂಗ್ ನ್ಯೂಸ್ ಬಂತು. ನೋಡಿದೆ, ನಮಗೂ ಭಯ ಆಯಿತು. ಯಾಕಂದ್ರೆ ನಮ್ಮ ಬಾಸ್ ಹಿಂಗೆ ಮಾಡ್ತಾರಂತ ಭಯ ಆಯಿತು. ನೆಕ್ಸ್ಟ್ ಡೇ ನಮ್ಮ ಅತ್ತಿಯಮ್ಮ ಜೈಲಲ್ಲಿ ಹೋಗಿ ಎಲ್ಲ ವಿಚಾರಿಸಿ ಬಂದಾಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಳು, ಏನೂ ಆಗಿಲ್ಲ, ಏನೇನಿಲ್ಲ, ಇದೆಲ್ಲ ನಾವು ಬಾಸ್ ತುಳಿಯೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದರು. ಅವ ನಮ್ಗೆ ಕ್ಲಿಯರಿಟಿ ಸಿಕ್ತಿ. ಎಷ್ಟೇ ಪ್ರಯತ್ನ ಪಟ್ಟರು ಈ ಸಮುದ್ರನ ಏನು ಮಾಡೋಕ್ಕಾಗಲ್ಲ. ನಮ್ಮ ಬಾಸನ್ನ ನಾವು ಜಾತ್ರೆ ಥರ ಮೆರೆಸ್ತೀವಿ. ಇನ್ನು ಕರ್ನಾಟಕಕ್ಕೆ ಸೀಮಿತ ಅಂತ ಒಂದು ಮಾತು ಹೇಳಿದ್ದಾರೆ. ಕರ್ನಾಟಕ ಜನ ಯಾವತ್ತಿಗೂ ಬಾಸ್ನ ಕೈ ಬಿಡಲ್ಲ. ನಾವು ಯಾರು ಬಿಟ್ಟರು ಒಂದು ದೇಶನ ಸಪ್ರೇಟ್ ನಿಂತ ಬಾಸ್ಗೋಸ್ಕರ ಅಭಿಮಾನಿಗಳು ಸಪ್ರೇಟ್ ನಿಂತು ಮೆರೆಸ್ತೀವಿ. ಜೈ ಡಿ ಬಾಸ್. ಎಲ್ಲ ನ್ಯೂಸ್ ಚಾನಲ್ ಹೇಳಿದ್ರೆ ಫಸ್ಟ್ ನ್ಯೂಸ್ ಚಾನಲ್ ಹೇಳಿರೋದು ಅಂದರೆ TV5. ಅದು ನಿಜ ಹೇಳಿರೋದು. ಜೈಲಲ್ಲಿ ಯಾವುದೇ ರೀತಿ ಏನೂ ಆಗಿಲ್ಲ, ಇದಕ್ಕೆ ಯಾರು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿರೋದೇ ಫಸ್ಟ್ ಚಾನಲ್ ಇರೋದೇ TV5 ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಅದು ಇರೋ ವಿಚಾರ ಹೇಳಿದೀವಿ ಅಷ್ಟೇ. ಸುಮ್ಮನೆ ಏನೋ ಊಹಾಪೋಹಗಳು ಬೇರೆ ಕನ್ವರ್ಟ್ ಆಗಬಾರ್ದಲ್ಲ. ವೈಯಕ್ತಿಕ ವಿಚಾರಗಳು ಏನೇ ಇರ್ಬೋದು, ಅದ್ರಲ್ಲಿ ಇರೋದೇ ವಿಷಯ ಹೇಳ್ಬೇಕಾಗಿರೋದು. ಸೊ ಆ ವಿಚಾರದಲ್ಲಿ TV5 ಏನಿರುತ್ತೋ ಅದನ್ನೇ ಹೇಳುವಂತ ಪ್ರಯತ್ನ TV5 ಮಾಡೋದು. ಕೆಲವರು ಇಷ್ಟ ಆಗ್ಬೋದು, ಇಷ್ಟ ಇರ್ಬೋದು, ಬಟ್ ಇರೋದನ್ನೇ ಹೇಳ್ತೀವಿ. ಇಲ್ಲೂ
ಅಷ್ಟೇ, ನಮ್ಗೆ ಸಂಬಂಧ ಇಲ್ಲ. ಸಿನಿಮಾ ಅಷ್ಟೇ ನಮ್ದು ಟಾರ್ಗೆಟ್, ಸಿನಿಮಾ ಚೆನ್ನಾಗಿ ಹೋಗ್ಬೇಕು ಅನ್ನೋದು. ನಾನು ಆಗ್ಲೇ ಹೇಳಿದೆ, ದರ್ಶನ್ ಅವ್ರು ಒಂದು ಸಿನಿಮಾ ಬಂತು ಅಂದ್ರೆ 1000 ಜನ ಬದುಕ್ತಾರೆ ಅಂತೇಳಿ. ಅದು ಸತ್ಯ ಕೂಡ. ಕನ್ನಡಕ್ಕಾಗಿ ಇರುವಂತ ಸಿನಿಮಾ, ಯಾರು ಬೇರೆ ಪರಭಾಷೆಗಳಿಗೆ ಹೋಗೋದಿಲ್ಲ. ದರ್ಶನ್ ಅವರ ಸಿನಿಮಾವನ್ನ ನೋಡೋಕ್ ಬಂದಿರುವಂತ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಸಿನಿಮಾವನ್ನ ಇಲ್ಲೇ ನೋಡಬೇಕು, ಬೆಂಗಳೂರಲ್ಲೇ ನೋಡಬೇಕು, ನರ್ತಕಿ ಥಿಯೇಟರ್ ನೋಡಬೇಕು, ಫಸ್ಟ್ ಶೋ ನೋಡಬೇಕು ಅಂತೇಳಿ. ಅದರಲ್ಲೂ ಕೂಡ ಹೇಳ್ತಾ ಇದ್ರು ಕೆಲವರು, ಇಡೀ ದೇಶ ಒಂದ್ ಕಡೆ ನಿಂತ್ಕೊಂಡ್ರು ಕೂಡ ಫ್ಯಾನ್ಸ್ ಅವ್ರ ಜೊತೆ ಇರ್ತೀವಿ, ಬೇರೆ ಬೇರೆ ಕಡೆ ಏನೇ ಆಗಿರ್ಬೋದು. ಜೊತೆಗೆ TV5 ಕೂಡ ಅವ್ರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ನಿಜಕ್ಕೂ ಇವತ್ತಿನ ದಿನ ನಿಜಕ್ಕೂ ಫ್ಯಾನ್ಸ್ಗೆ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಅವ್ರು ಅದೇ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಟೌಟ್ಗಳನ್ನ ಹಾಕಿದ್ದಾರೆ. ಫ್ಯಾನ್ಸ್ ಹೇಳೋ ಪ್ರಕಾರ ಇದ್ರೆ ನೆಮ್ಮದಿಯಾಗಿರ್ಬೇಕು, ಸಿನಿಮಾ ಮಾಡೋದು ನೆಮ್ಮದಿಯಾಗಿ ಮಾಡ್ಬೇಕು, ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಕ್ಯಾಮರಾ ಪರ್ಸನ್ ರಾಮಕೃಷ್ಣ ಜೊತೆ ರಮೇಶ್, TV5 ನ್ಯೂಸ್, ಬೆಂಗಳೂರು.